ಮದುವೆಯಾಗಿ 2 ವರ್ಷವಾದರೂ ಕೂಡ ನಿರಂತರ ಆರೋಪಗಳು ಕೇಳಿ ಬರ್ತಾ ಇವೆ. ಕೋಟಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿರ್ತಾರೆ. ಜೊತೆಗೆ ಕಿಯಾ ಕಾರು ಕೊಟ್ಟರೂ ಕೂಡ ಕಿರುಕುಳ ನಿಲ್ತಾ ಇಲ್ಲ. 21 ವರ್ಷದ ಮಿಸ್ಬಾ ಕೌಸರ್ ಕಿರುಕುಳಕ್ಕೆ ಒಳಗಾದ ಮಹಿಳೆ. ಶಿಡ್ಲಘಟ್ಟದ ಸಂತೋಷನಗರ ನಿವಾಸಿ ಮಿಸ್ಬಾ ಕೌಸರ್. ಹಾಗೆ ಇನ್ನೊಂದು ಕಡೆ ಆಕೆಯ ಗಂಡ 25 ವರ್ಷದ ಶಾಹಿದ್ ಪಾಷಾ, ಶಿಡ್ಲಘಟ್ಟದ ಆಜಾದ್ ನಗರ ನಿವಾಸಿ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳದ ದೂರು ಕೂಡ ದಾಖಲಾಗಿದೆ. ಗಂಡ, ಅತ್ತೆ, ಮಾವ ಸೇರಿ 7 ಜನರ ವಿರುದ್ಧ ಕಿರುಕುಳದ ಆರೋಪಗಳು ಕೇಳಿ ಬರ್ತಾ ಇದೆ. ಗರ್ಭಿಣಿ ಆಗಿರ್ತಾರೆ. ಗರ್ಭಿಣಿ ಅಂತ ತಿಳಿದಿರೂ ಕೂಡ ಗಂಡ ಶಾಹಿದ್ ನಿತ್ಯವೂ ಹಲ್ಲೆ ಮಾಡ್ತಾ ಇದ್ದ ಎನ್ನುವಂಥ ಆರೋಪಗಳು ಕೇಳಿ ಬಂದಿದೆ. 80 ಲಕ್ಷ ಬಂಗಾರ, ಕಿಯಾ ಕಾರು ಹಾಗೂ ರ್ಯಾಡೋ ವಾಚನ್ನು ವರದಕ್ಷಿಣೆಯಾಗಿ ನೀಡಿರ್ತಾರೆ. ಆದರೆ ಮತ್ತೆ ಒಂದು ಮನೆ ಬೇಕು ಹಾಗೂ 50 ಲಕ್ಷ ಹಣಕ್ಕಾಗಿ ಹೆಂಡತಿಗೆ ಈತ 2 ವರ್ಷಗಳಿಂದ ಕಿರುಕುಳವನ್ನು ನೀಡ್ತಾ ಇದ್ದಾನೆ ಎನ್ನುವಂಥ ಆರೋಪಗಳು ಈತನ ವಿರುದ್ಧ ಕೇಳಿ ಬಂದಿದೆ. ಇಲ್ಲ, ನಿಮ್ಮಮ್ಮ ಸರಿ ಇಲ್ಲ, ನಿಮ್ಮಮ್ಮ ಹೇಳ್ಕೊಡೋದು. ಯಾರಾದರೂ ತಾಯಿ ಮಗಳ ಜೀವನ, ಇನ್ನೂ ನಮ್ಗೆ 2 ಹೆಣ್ಮಕ್ಳಿದ್ದಾರೆ, ಯಾರಾದರೂ ತಾಯಿ ಮಗಳ ಜೀವನ ಇದು ಮಾಡ್ತಾರಾ? ನಾನೇನೋ ನಮ್ಮ ಮಗಳು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಮಾಡಿಕೊಟ್ರೆ ಊರಲ್ಲೇ ಇರ್ತಾಳೆ, ಏನೋ ನೋಡ್ಕೊಂಬರ್ಬೋದು. ಇವಾಗ ನಾವಿರೋದು ಒಂಟಿ ಸಂಟಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಇರಲಿ, ಹುಡುಗ ಒಳ್ಳೆಯವನು, ಅವ್ರ ತಂದೆ ತಾಯಿ ಒಳ್ಳೆಯವರು ಅಂತೇಳ್ಬಿಟ್ಟು ನಾವು ಮಾಡಿಕೊಟ್ರೆ ನಮಗೆ ಕೆಲಸ ಕೊಡ್ತಾಯಿದ್ದಾರೆ ಇವರು. ನಮ್ಮ ಮಗುವಿಗೆ ನ್ಯಾಯ ಕೊಡಿಸ್ರಿ ನೀವು ಎಲ್ಲರೂ. ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ 7 ಡೆಲಿವರಿ ಆಗಿ 7 ನಮ್ಮ ಮಗುಗೆ, ನಮ್ಮ ಮೊಮ್ಮಗನಿಗೆ 6 ತಿಂಗಳಿಂದನೂ ಅವ್ರ ಗಂಡ ಆಗಿರೋನು ಮಗುಗೆ ಆಸ್ಪತ್ರೆಯಲ್ಲಿ, ಅದು ಡೆಲಿವರಿ ಆದಮೇಲೆ ರಾತ್ರಿ ಬೆಳಿಗ್ಗೆ ನನ್ನದು ಮದುವೆ ರಿಲೇಷನ್ಸಲ್ಲೇ ಆಗಿರ್ತಿತ್ತು. ಅರೇಂಜ್ ಮ್ಯಾರೇಜ್ ಅಂತ ಮಾಡ್ಕೊಂಡಿದ್ರು. ನಮ್ಮ ತಂದೆ ಮೊಹಮ್ಮದ್ ಖೌಸ್ ಎಲ್ಲ ಕೊಟ್ಟು ನನಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಇನ್ನು ಯುವತಿಯ ಮನೆಯವರ ಆರೋಪ ಏನು, ಜೊತೆಗೆ ಇದಕ್ಕೆ ಗಂಡನ ಮನೆಯವರು ಏನ್ ಹೇಳ್ತಿದ್ದಾರೆ ಅಂತ. ಯಾಕಂತಂದ್ರೆ ಈ ಘಟನೆ ನಡೆದಿರೋ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ನಡೆದಿರೋಂಥದ್ದು. ಯಾಕಂತಂದ್ರೆ ಈ ಗಂಡ ಕಿರುಕುಳ ಈ ಕಾಲದಲ್ಲೂ ಸಹ ಈ ಒಂದು ಕಿರುಕುಳಕ್ಕೆ ಬೇಸರ ಅಂದ್ರೆ ಬೇಸರ ಆಗ್ತದೆ ನಿಜವಾಗ್ಲು. ಯಾಕಂದ್ರೆ ಈ ಸಂಗತಿ ನೋಡಿದ್ರೆ ಆ ತರ ಇದೆ. ಕೋಟಿ ವರದಕ್ಷಿಣೆ ಕೊಟ್ಟರು ಸಹ ಇವತ್ತು ಏನು ಒಂದು ಹಣದ ದಾಹ ತೀರಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ಶಿಡ್ಲಘಟ್ಟ ನಗರದಲ್ಲಿ ಇವತ್ತು ಪಾಪ ಒಂದು ಹೆಣ್ಮಗು, 21 ವರ್ಷದ ಹೆಣ್ಣು ಮಗು, ಒಂದ್ 2 ಮಗು ತಾಯಿ ಮಗು ಆಗಿರ್ತಾರೆ. ಆದ್ರೆ ತನ್ನ ಊಟದ ಮೇಲೆ ಅಲ್ಲೇ ಆಗಿರೋ ಶಿಡ್ಲಘಟ್ಟ ನಗರದಲ್ಲೇ ಆಗಿರೋದ್ರಿಂದ ಸಾಕಷ್ಟು ನನ್ನ ಮಗು ಚೆನ್ನಾಗಿರ್ಬೇಕು, ಮುಂದಿನ ಭವಿಷ್ಯ ಕಟ್ಕೊಳ್ಬೇಕು ಅಂತ ಐಷಾರಾಮಿ ಒಂದು ಮದುವೆಯನ್ನ ಸಹ ಮಾಡ್ತಾರೆ. ಅದರಂತೆ ಸಹ ಏನು ಕೋಟಿ ಹಣ ಕಿಯಾ ಕಾರ ಸಮೇತ ಒಂದು ಕೋಟಿ ಒಡೆಯ ಅಂತ ಹೇಳ್ಬೋದು. ಆ ಹುಡುಗನಿಗೆ ಆ ಒಂದು ವರನಿಗೆ ಕೊಟ್ಟಿರ್ತಾರೆ. ಆದ್ರೆ ಆದ್ರೂ ಸಹ ಅದು ಹಣದ ಸಹ ತೀರದ ಈ ಒಂದು ಮನೆ ಕುಟುಂಬ ಏನಿದೆ ಅವರು ಸಹ ಇನ್ನೂ ಏನು 50 ಲಕ್ಷ ದುಡ್ಡು ಬೇಕು, ಮತ್ತೆ ಒಂದು ಮನೆ ಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ಟು ಪ್ರತಿನಿತ್ಯ 2 ವರ್ಷ ಸತತ ಕಿರುಕುಳ ಬಿದ್ದಿದ್ದಾರೆ. ಅದರ ಬೇಸತ್ತಿ ಇವತ್ತು ಆ ಮಗುನ ಕರ್ಕೊಂಡು ತನ್ನ ಮನೆಗೆ ಸಹ ಹೊರಟಿರುವಂತದ್ದು ಆ ಮಗು ಆಗಿದೆ. ಅದರಂತೆ ವರದಕ್ಷಿಣೆ ಕಿರುಕುಳ ಕೇಸ್ ಸಹ ದಾಖಲಾಗಿದೆ. ಶಿಡ್ಲಘಟ್ಟ ನಗರದ ಠಾಣೆಯಲ್ಲಿ ಸಹ ಕೇಸ್ ದಾಖಲಾಗಿದೆ. ಈಗಾಗಲೇ ಕೋರ್ಟ್ ಮೊರೆ ಸಹ ಹೋಗಿದ್ದಾರೆ. ಈಗಲೂ ಸಹ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸಹ ಕಾದ್ ನೋಡ್ಬೇಕಾಗಿದೆ ಚಿತ್ರ ಈಗ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.